ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಈ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಕಲಬುರಗಿ ಅಲ್ಲದೆ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಆಚರಣೆ ಈ ಒಂದು ವೇದಿಕೆ ವತಿಯಿಂದ ನಡೀತಾ ಇದೆ. ಭಾಳ ಸಂತೋಷದ ವಿಷಯ. ಏಕೆಂದರೆ ನಮ್ಮ ನಗರದಲ್ಲಿ ಸತತವಾಗಿ ಒಂದು ತಿಂಗಳಿನಿಂದ ಇಂಥ ಕಾರ್ಯಕ್ರಮಗಳು ಇಂಥ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮತ್ತು ಕರ್ನಾಟಕ ಅನೇಕ ಸಂಘಟನೆಗಳು ಒಂದು ಹಮ್ಮಿಕೊಂಡು ಬಂದಿರೋದು ಬಹಳ ಸಂತೋಷದ ವಿಷಯ. ಏಕೆಂದರೆ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸಲು ಇಂಥ ವೇದಿಕೆಗಳು ನಮಗೆ ಬಹಳ ಅವಶ್ಯ. ಏಕೆಂದರೆ ನಾವು ಈ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇದರಿಂದ ಅನೇಕ ಮಹನೀಯರ ಒಂದು ಕೊಡುಗೆ ಇದೆ. ಏಕೆಂದರೆ ಮೊದಲು ನಮ್ಮ ರಾಜ್ಯ ಮೈಸೂರು ರಾಜ್ಯ ಅಂತೇಳಿ ಇತ್ತು. ಆ ಒಂದು ಮೈಸೂರು ರಾಜ್ಯವನ್ನು ಪ್ರತ್ಯೇಕವಾಗಿ ಕರ್ನಾಟಕ ರಾಜ್ಯ ಆಗಬೇಕಂಥೇಳಿ ಒಂದು ಹೋರಾಟ, ಅನೇಕ ಹೋರಾಟಗಾರರು, ದೊಡ್ಡ ದೊಡ್ಡ ಬುದ್ಧಿಜೀವಿಗಳು ಎಲ್ಲರೂ ಕೂಡಿ ಈ ಒಂದು ಪ್ರತ್ಯೇಕ ನಮ್ಮ ಕರ್ನಾಟಕ ಅಂತೇಳಿ ಹೆಸರಿಟ್ಟರು. ಅವರೆಲ್ಲರೂ ನಾವು ಸ್ಮರಿಸುತ್ತಾ, ನಾವು ಈಗಾಗಲೇ ನಮ್ಮ ಬಡ್ಗೇರ್ ಸಾಹೇಬರು ಹೇಳಿದ್ರು ಕನ್ನಡದ ಬಗ್ಗೆ ಮತ್ತು ಕನ್ನಡದಲ್ಲಿ ಯಾವ್ಯಾವ ಅಕ್ಷರ ವ್ಯಂಜನ ಎಲ್ಲವೂ ಸವಿಸ್ತಾರ ಹೇಳಿದ್ರು. ಈಗ ಹೆಚ್ಚಿಗೆ ಹೇಳ್ತಕ್ಕಂಥ ಇದಲ್ಲ. ಅವರು ನನಗೆ ಒಂದು ಸಲಹೆ ನೀಡಿದರು. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಂಗಡಿ ಮತ್ತು ಮುಂಗಟ್ಟುಗಳ ಮೇಲೆ ಹೆಚ್ಚಾಗಿ ಇಂಗ್ಲೀಷಲ್ಲಿ ಬರೆದಿದ್ದು ಇದೆ ಅಂಥೇಳಿ. ಅದು ಮೊನ್ನೆ ನವೆಂಬರ್ 1ರಂದು ನಾವಿಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡಿದ್ದೀವಿ. ಅವತ್ತೇ ನಾನು ಆದೇಶ ಮಾಡಿದ್ದೀನಿ ಆಯುಕ್ತರವರಿಗೆ. ಈಗೂ ಸಹಿತ ಹೋಗಿ ಇವತ್ತೇ ಒಂದು ಆದೇಶ ಹೊರಡಿಸಿ, ಇವತ್ತಿನಿಂದಲೇ 60% ಕನ್ನಡದಲ್ಲಿ ಬೋರ್ಡ್ ಇರಬೇಕಂತ ಇವತ್ತಿನಿಂದ ನಾನು ಹೋಗಿ ಅದೇ ಕೆಲಸ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಅವರ ಒಂದು ನನಗಿರ್ತಂಥ ವಿಶ್ವಾಸ ಮತ್ತು ನನಗಿರ್ತಂಥ ಒಂದು ಪ್ರೀತಿಗೆ ನಾನು ಅವರಿಗೆ ಹೇಳ್ತೀನಿ. ನಾಳೆಯಿಂದ ಇವತ್ತು ನಾನು ಹೋಗಿ ಆದೇಶ ಮಾಡ್ತೀನಿ. ಒಂದು ಯಾವುದಾದ್ರೂ ಒಂದು ಸಂಘಟನೆ ಅವರಿದ್ದರೆ ಸಹಿತ ಜೊತೆಯಲ್ಲಿ ಬರ್ರಿ, ನಾವು ಸಹಿತ ತಾವು ಸಹಾಯ ಮಾಡ್ತೀವಿ. ಪ್ರತಿಯೊಂದು ಬೋರ್ಡಿನ ಮೇಲೆ 60% ಕನ್ನಡದಲ್ಲೇ ಬರಲಿ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಮುಖಾಂತರ ಹೇಳುತ್ತಾ, ಈಗಾಗಲೇ ಇನ್ನೂ ಅನೇಕ ನಾಯಕರು ಮಾತಾಡುತ್ತಿದ್ದಾರೆ. ನನಗೂ ಸ್ವಲ್ಪ ದಿನ 3-4 ಕಾರ್ಯಕ್ರಮ ಇಂಥ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ವಿಶೇಷವಾಗಿ ಇನ್ನೊಮ್ಮೆ ಎಲ್ಲರಿಗೂ ಇದ್ದಂಥ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸುತ್ತಾ ನನ್ನ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯೋತ್ಸವವನ್ನು ಇಂದು ಇಡೀ ರಾಜ್ಯ ಸಂತೋಷ ಸಂಭ್ರಮದಿಂದ ಆಚರಿಸುತ್ತಿದೆ. ಇದು ನಮ್ಮ ಪಾಲಿಗೆ ಒಂದು ಸಂಭ್ರಮದ ದಿನ. ಇಂದಿನ ಈ ಸಂಭ್ರಮಕ್ಕೆ ಕಾರಣೀಭೂತರಾದ ಅಸಂಖ್ಯ ಗುರು ಹಿರಿಯರನ್ನು ನಾವೆಲ್ಲರೂ ಇಂದು ಸ್ಮರಣೆ ಮಾಡಿಕೊಳ್ಳಬೇಕು. ಈ ದಿನ ಅವರೆಲ್ಲರ ಈ ಬೆವರಿನ ಹನಿ ಫಲವೇ ಇಂದಿನ ನಿಮ್ಮ ಈ ಸಂಭ್ರಮಕ್ಕೆ ಕಾರಣ. ಮಹಾಕವಿ ಕುವೆಂಪುರು ಒಂದು ಮಾತನ್ನು ಹೇಳಿದರೆ, ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀ ಕನ್ನಡನಾಗಿರು. ಸಂದರ್ಭದಲ್ಲಿ ಉರ್ದು ಬೋರ್ಡನ್ನು ಹೊರಗಡೆ ಹಾಕಿ ಒಳಗೆ ಕನ್ನಡ ನಡೆಸಿದ ಧೀಮಂತ ಕನ್ನಡ ಋಷಿಗಳು ಪೂಜ್ಯ ಚನ್ನಬಸವಣ್ಣ ಪಟ್ಟಿದೇವರೊಬ್ಬರು ಭಕ್ತಿಯವರು, ಪೂಜ್ಯ ದೊಡ್ಡಪ್ಪ ಅವರು ತನ್ನ ಶೈಕ್ಷಣಿಕ ದಾಸೋಹ ಪ್ರಾರಂಭ ಮಾಡಿದ್ದು ಕನ್ನಡ ಭಾಷೆಯಿಂದ. ಒಂದು ಕೈಯಲ್ಲಿ ಕನ್ನಡ ಭಾಷೆ, ಇನ್ನೊಂದು ಕೈಯಲ್ಲಿ ಸ್ತ್ರೀ ಶಿಕ್ಷಣ, ಇವೆರಡನ್ನೂ ಹಿಡಿದುಕೊಂಡು ಅವುಗಳ ಬೆಳವಣಿಗೆಯತ್ತ ದಿಟ್ಟ ನಿಲುವಂಗಿಟ್ಟರು. ಅಷ್ಟೇ ಅಲ್ಲ, ಕಲಬುರಗಿಯಲ್ಲಿ ಅತ್ಯಂತ ಯಶಸ್ವಿಪೂರ್ಣವಾಗಿ 2 ಕನ್ನಡ ಸಾಹಿತ್ಯ ಸಮ್ಮೇಳನದ ಗೌರವ ಅಧ್ಯಕ್ಷರಾಗಿದ್ದರು ಪೂಜ್ಯ ದೊಡ್ಡಪ್ಪ ಅವರು. ತಮ್ಮ ತನು ಮನ ಧನವನ್ನು ಅರ್ಪಿಸಿದ ಲಿಂಗಕ್ಕೆ ಪೂಜ್ಯ ದೊಡ್ಡಪ್ಪ ಅವರು. ಅಂದಿನಿಂದ ಇಂದಿನವರೆಗೂ ಶರಣಬಸವೇಶ್ವರ ಸಂಸ್ಥಾನ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದೆ. ಸರ್ದಾರ್ ಶರಣಗೌಡ ಇನಾಮದಾರಂಥ ಸ್ವತಂತ್ರ ಅಭಿಮಾನಿಗಳು ಕನ್ನಡ ಜ್ಞಾನವನ್ನು ಆಶೀರ್ವದಿಸುತ್ತಾ ಅದನ್ನು ಬೆಳೆಸುತ್ತಿದ್ದಾರೆ. ಕಾರಣಕ್ಕಾಗಿ ಇಂಗ್ಲಿಷ್ ಕಲಿಯಲು ಅವಕಾಶ ಮಾಡಲಾಗಿದೆ. ಹೀಗಿಂದ ಮಾತ್ರಕ್ಕೆ ಕನ್ನಡ ಬಿಡಬೇಕು ಎಂದಲ್ಲ, ಎಲ್ಲ ವರ್ಲ್ಡ್ದು ಏನು ನಾಲೆಜ್ ನೀವು ಬೆಳೆಸ್ಕೊಂಡು ಮತ್ತೆ ಕನ್ನಡದಾಗ ನೀವು ಬೆಳೆದ್ರೆ ಕನ್ನಡನೂ ಹೆಚ್ಚಿಗಾಗಿ ಬೆಳೀತದೆ, ನಿಮ್ಮ ನಾಲೆಜ್ ಬೆಳೀತದೆ. ಅದಕ್ಕೆ ಕನ್ನಡಕ್ಕೆ ಮಹತ್ವ ಕೊಟ್ಟು ನಮಗೆ ಹೃದಯ ಮುಟ್ಟುವಂಥ ಭಾಷೆ ಯಾವುದಂದ್ರೆ ಕನ್ನಡ. ನಮ್ಮ ತಾಯಿ ಮಾತು ಕನ್ನಡ, ಮಾತೃಭಾಷೆ ಯಾವುದು? ತಾಯಿ ನಾಡ್ಯಾವುದು ಕರ್ನಾಟಕ. ಅದಕ್ಕೆ ಕನ್ನಡ ಮುಖಾಂತರ ನಾವು ಮನಸ್ಸು ಮುಟ್ಕೋಬೋದು. ಅದಕ್ಕೆ ಕನ್ನಡಕ್ಕೂ ಮಹತ್ವ ಕೊಟ್ಟು, ಇವತ್ತು ಇಂಗ್ಲೀಷ್ ಕಲಿಯೋರೆಲ್ಲರೂ ಕನ್ನಡ ಸ್ವಲ್ಪ ವೀಕೆ ಇರ್ತಾರೆ, ಅದಕ್ಕೂ ಮಹತ್ವ ಕೊಟ್ಟು ಕನ್ನಡ ಚೆನ್ನಾಗಿ ಕಲೀರಿ. ಅದರಲ್ಲಿ ನೀವು ಭಾಳ ಬೆಳೀತೀರಿ ಅಂತ ನಾವು ಹೇಳ್ಬೋದು. ಇಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಾ ವೇದಿಕೆಯವರು ಕನ್ನಡ ರಕ್ಷಣೆ ಮಾಡುತ್ತೆ ಎಲ್ಲವೂ ಮಾಡುತ್ತಾ ಜೊತೆಗೆ ಕಲ್ಯಾಣ ಸಿರಿ ಎನ್ನುವ ಪ್ರಶಸ್ತಿನ ಕೂಡ ಇಂದು ಪ್ರದಾನ ಮಾಡಿದ್ದಾರೆ.
ಕನ್ನಡ ಭಾಷೆಯ ಬಗ್ಗೆ, ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಅವರಿಗಿರುವ ಕಾಳಜಿ ಎತ್ತಿ ತೋರಿಸಿದ್ದಾರೆ. ಅದಕ್ಕಾಗಿ ಅಧ್ಯಕ್ಷರಾದ ಶ್ರೀ ಸಂದೀಪ್ ಭರಣಿಯವರನ್ನು ಮತ್ತು ಎಲ್ಲ ಪದಾಧಿಕಾರಿಗಳನ್ನು ವಂದಿಸುತ್ತೇನೆ. ಅವರಿಗೂ ಧನ್ಯವಾದಗಳು. ಅವರಿಗೆಲ್ಲರಿಗೂ ಒಂದು ಜೋರಾಗಿ ಚಪ್ಪಾಳೆ ತಾವೆಲ್ಲರೂ ತಟ್ಟಬೇಕು. ಜೈ ಭುವನೇಶ್ವರ ತಾಯಿ, ಜೈ ಭಾರತಾಂಬೆ ಎಂದು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.